ಈಗ ಲೋನ್ ಜಮಾನ ಸರ್, EMI 80% ಆಫ್ ಲೋನ್, 20% ಆಫ್ ಸೆಲ್ಫ್ ಸೇವಿಂಗ್ಸ್. ಇವಾಗ 10 ಲಕ್ಷ ರೂಪಾಯಿದು ಒಂದು ಸೈಟ್ ಒಬ್ಬ ವ್ಯಕ್ತಿ ತಗೋಬೇಕು ಅನ್ನೋ ಆಸೆ ಪಡ್ತಾ ಇದ್ರೆ ತನ್ನ ಹತ್ರ ಒಂದು 2 ಲಕ್ಷ ರೂಪಾಯಿ ಇರುತ್ತೆ. ಇನ್ನು ಮಿಕ್ಕಿದ್ದನ್ನ EMI ಮೂಲಕ ತಗೊಳ್ತಾರೆ, ಅಂದರೆ ಸೈಟ್ ಲೋನ್ ಮೂಲಕ ತಗೊಳ್ತಾರೆ. ಇಸ್ ಇಟ್ ಗುಡ್? ಮಾಡ್ಬೋದು. ನಾನು ತಿರ್ಗಾ ಅದೇ ಹೇಳಿದೆ, ಅದು ನಿಮ್ಮ ಊರುಗಳಾದರೆ ನಿಮ್ಮ ಹುಟ್ಟೂರುಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿ 10 ಲಕ್ಷಕ್ಕೇನೂ ಸಿಕ್ಕಲ್ಲ. ದೂರ ಹೋಗಿ ಬೆಂಗಳೂರು ನಗರದಿಂದ ಆಚೆ ಹೋಗಿ ತುಂಬ ದೂರದಲ್ಲಿ ಆ ಇನ್ವೆಸ್ಟ್ಮೆಂಟ್ ತಪ್ಪು. ಅಲ್ಲ, ನನ್ನ ಪ್ರಶ್ನೆ ಇರೋದು ಗೊತ್ತಾಯ್ತು, ಕಟ್ತಾ ಇರೋ ಇಂಟ್ರೆಸ್ಟ್ ವರ್ತ್ ಇರುತ್ತಾ ಅಂತ. ತುಂಬಾ ದೊಡ್ಡ ಅಮೌಂಟ್ ಇಂಟ್ರೆಸ್ಟ್ ಕಟ್ತಾರೆ ಸರ್. ಅದಕ್ಕೆ ನಾನು ಹೇಳೋದು, ನಾನು ಕೇಳಿದ್ರೆ ನಾನು ಪದೇ ಪದೇ ಹೇಳ್ತೀನಿ, ನನ್ನ ಉತ್ತರ ಸೇಮು. ನೀವು ಸಾಲ ಮಾಡಿ ನೆಲದ ಮೇಲೆ ಹಾಕಂಗಿಲ್ಲ. ಇಟ್ಸ್ ನಾಟ್ ಕಾಲ್ಡ್ ಆ್ಯಸ್ ಅನ್ ಇನ್ವೆಸ್ಟ್ಮೆಂಟ್. ನೆಲದ ಮೇಲೆ ಆಗಲಿ, ಸ್ಟಾಕ್ಸ್ ಶೇರ್ ಮಾರ್ಕೆಟ್ ಮೇಲೆ ಆಗಲಿ, ನೀವು ಸಾಲ ನಿಮ್ಮದಲ್ಲದ ಹಣನ ನೀವು ಅಂದರೆ ಮುಂದೆ ನೀವು ದುಡಿಯಬಹುದಾದ ಸಂಭಾವ್ಯ ಹಣ, ಐ ವಿಲ್ ಆಲ್ವೇಸ್ ಸೇ ಪ್ರಾಬಬಲ್. ಯಾಕಂದರೆ ನನಗೆ ಗೊತ್ತಿಲ್ಲ ನಾವಿರ್ತೀವಿ ಅಂತ, ನಮ್ಗೆ ಗೊತ್ತಿಲ್ಲ ಕೆಲಸ ಇರುತ್ತೆ ಅಂತ. ನೀವೇನೋ ಆಶಾಭಾವದಿಂದ ಹೇಳಿದ್ರಿ, ಐ ಅಕ್ಸೆಪ್ಟ್ ದಟ್. ನನಗೆ ಅದನ್ನು ನಾವು ಪಾಸಿಟಿವ್ ಆಗೇ ನೋಡ್ತೀನಿ, ನಾನು ನೆಗೆಟಿವ್ ಹೇಳ್ತಾ ಇಲ್ಲ. ಆದರೆ ಮುಂದೆ 10 ವರ್ಷ ದುಡಿಯಬಹುದಾದ ಸಂಭಾವ್ಯ ಹಣನ ಇವತ್ತೇ ಮುಂಗಡವಾಗಿ ಪಡೆಯೋದನ್ನು ನಾವು ಸಾಲ ಅಂತೀವಿ. ಹೌದು, ಕರೆಕ್ಟಾ? ತಗೊಂಡಿಲ್ಲಿ ನಿಮ್ದು ಅಲ್ಲ ಅದು. ಮುಂದೆ 10 ವರ್ಷ ದುಡಿಯೋದನ್ನು ಇವತ್ತೇ ಇಸ್ಕೊಂಡ್ಬಿಡ್ತಾ ಇದ್ದೀರಾ, ಇಸ್ಕೊಂಡಿಲ್ಲ ಆಗ್ತಾ ಇದ್ದೀರಾ. ಹ್ಯೂಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಕೊಡ್ತಿದ್ದೀವಿ. ವರ್ತ 10 ಲಕ್ಷಕ್ಕೆ 10 ಲಕ್ಷ ಬಡ್ಡಿ ಕಟ್ಟಿರ್ತೀವಿ. ಹೌದು ಹೌದು, ಖಂಡಿತ ವರ್ತ ಅಲ್ಲ ನಾನು ಹೇಳೋದು. ಆಮೇಲೆ ನೀವು ಊಹೆ ಮಾಡ್ಕೊಂಡು ನೋಡಿ, ಯಾವುದೋ 5 ವರ್ಷದ ನಂತರ ಕೆಲಸ ಇಲ್ಲ, ಏನೋ ಅನಿಶ್ಚಿತತೆ ಕಾಡ್ತು, ನಿಮ್ಮ ಆರೋಗ್ಯ ಕೆಡ್ತು, ಇನ್ನೊಬ್ರಿಗೆ ಯಾರಿಗೋ ಆರೋಗ್ಯ ಕೆಡ್ತು, ಬೇಕು ಅಂದಾಗ ನೀವು ಇದನ್ನೇ ಮಾರಕ್ಕೆ ಬರ್ತೀರ ತಿರ್ಗ. ಅದಕ್ಕೆ ಅರ್ಥವೇ ಇಲ್ಲ. ಆಮೇಲೆ ಅದು ನಿಮ್ಗೆ ಅಷ್ಟು ಬೇಗ ಲಿಕ್ವಿಡ್ ಅಲ್ಲ. ಲ್ಯಾಂಡ್ ಈಸ್ ನಾಟ್ ಎ ಲಿಕ್ವಿಡ್ ಅಸೆಟ್. ನೀವು ನಾನು ಹೇಳ್ತೀನಿ, ಇದು ಹೆಂಗೆ ಹೇಳೋದು, ಕಾಲ ಬದಲಾಗೋಗಿದೆ, ಇದು ಡಿಜಿಟಲ್ ಯುಗ. ಅರ್ಥ ಮಾಡ್ಕೊಳ್ಳಿ. ಜನ ಇನ್ನೂ ಅರ್ಥ ಮಾಡ್ಕೋತಾ ಇಲ್ಲ. ಅವರು ದೇ ಆರ್ ಸ್ಟ್ರಕ್ ಇನ್ ಅ ಟೈಮ್. ಹೌದು, ಹಳೆಯ ಕಾಲದಲ್ಲಿ ಎಲ್ಲೋ ಹೋಗಿ ಕಚ್ಕೊಂಡ್ಬಿಟ್ಟಿದ್ದಾರೆ. ನೀವು ಅಲ್ಲಿಂದ ಈಚೆ ಬಂದರೆ ಅಗಾಧವಾದ ವಿಶ್ವ ಇದೆ. ಅವರು ಎಲ್ಲೋ ಒಂದು ಕಡೆ ಕಚ್ಕೊಂಡ್ಬಿಟ್ಟಿದ್ದಾರೆ. ಅದು ನಾನು ವಿಧವಾಗಿ ಹೇಳ್ತೀನಿ. ಪ್ರತಿ ಸರಿ ಎಲ್ಲಿ ಕರೆದ್ರೂ ಹೋಗಿ ಇದೇ ಹೇಳ್ತೀನಿ, ಹೊರಗಡೆ ಬನ್ನಿ, ಒಂಚೂರು ಆ ಸಿಕ್ಕಿನಿಂದ ಹೊರಗಡೆ ಬನ್ನಿ. ಹೊರಗಡೆ ಬಂದರೆ ವಿಶಾಲವಾದ ಪ್ರಪಂಚ ಇದೆ. ಈಗಲೂ ನಾನು ಹೇಳ್ತೀನಿ, ನೀವು ಆ ಬಡ್ಡಿ, ಆ EMI ಕಂತು ಅಂತ ಏನಿದೆಯಲ್ಲ, EMIಗಳು, ಅದು ಕೊರಳಿಗೆ ನೇಣದು. ಅದ್ರ ಬದಲು ಈ ಕಡೆ ಬನ್ನಿ. ನಾನು ಯಾವಾಗಲೂ ಹೇಳ್ತೀನಿ, ಸಾಲ ಇಲ್ಲದವನೇ ಸಾಹುಕಾರ. ಇವತ್ತು ಯಾರಿಗೆ ಸಾಲ ಇಲ್ಲ ಅವನೇ ನಿಜವಾದ ಸಾಹುಕಾರ. ನಾನು ಯಾವಾಗಲೂ ಹೇಳ್ತೀನಿ, ನಾವು ಯು ಆರ್ ಮಿಮಿಕಿಂಗ್ ದ ವೆಸ್ಟರ್ನ್ ಸೊಸೈಟಿ. ಈ ಸಾಲ, ಈ ಕಂತು, ಇದು ನಮ್ಮ ಕಾನ್ಸೆಪ್ಟ್ ಅಲ್ವೇ ಅಲ್ಲ. ನಮ್ಮ ಕಾನ್ಸೆಪ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಕಾನ್ಸೆಪ್ಟು. ನಾವು ಈಗ ನೋಡಿ, ಈಗ ಅಮೆರಿಕದಲ್ಲಿ ₹1 ಅಭಿವೃದ್ಧಿಗೆ ₹2.5 ಸಾಲ ಇದೆ. ನಿಮ್ಗೆ ಅರ್ಥ ಆಗುತ್ತಾ? ಅಂದರೆ ಇಡೀ ದೇಶ ಮಾರಿದ್ರೂ ಆ ದೇಶ ಸಾಲ ತೀರಲ್ಲ. ಅಮೆರಿಕ ದೇಶದಲ್ಲಿ ಸಾಲನೇ ಹಣ. ಮನಿ, ಲೋನ್ ಆರ್ ಡೆಟ್ ಈಸ್ ದ ನ್ಯೂ ಮನಿ ಅನ್ನಂಗಾಗಿದೆ. ಸಾಲವೇ ನಿಜವಾದ ಹಣ ಅನ್ನಂಗಾಗಿದೆ. ಏನು ಪ್ರಯೋಜನ? ಈ ಒಂದು ಗ್ಲಾಸು ನೀರಿದೆ, ಇದು ₹1 ಹೊರ್ತು. ನಾನು ಅದನ್ನು ಸೃಷ್ಟಿ ಮಾಡೋಕ್ಕೆ, ಈ ಗ್ಲಾಸ್ ಆಫ್ ವಾಟರ್ ಸೃಷ್ಟಿ ಮಾಡೋಕ್ಕೆ ₹2.5 ಖರ್ಚಾಗಿದೆ. ಏನು ಪ್ರಯೋಜನ? 1.5 ಹೊರೆ. ಎಕ್ಸಾಕ್ಟ್ಲಿ. ಅದ್ಯಾವ ಅಭಿವೃದ್ಧಿ? ನಾವು ಅರ್ಥ ಕೂತ್ಕೊಂಡು ಮಾಡ್ಕೋಬೇಕು. ನಾವು ಎಮೋಷನ್ನಿಗೆ ಬೀಳ್ತೀವಿ. 100 ಜನ ಮಾಡ್ತಿದ್ದಾರೆ ಅಂತ ನಾವು ಮಾಡ್ತೀವಿ, ಮಾಡಂಗಿಲ್ಲ. ನೀವು ಯಾವಾಗ ವಿಭಿನ್ನ, ಆ ಒಂದು ದೊಡ್ಡ ಗುಂಪು, ಆ ಕ್ರೌಡಿಂದ ಬೇರ್ಪಟ್ಟು ನಾನು ಅನ್ನೋ ಒಂದು ಐಡೆಂಟಿಟಿ ಕಂಡುಕೊಳ್ಳೋದಿದೆಯಲ್ಲ, ಅದು ಬಹಳ ಸುಲಭ. ಜಸ್ಟ್ ಈ ಕಡೆ ಈಚೆ ಬರಬೇಕು. ನಾವು ಬರಲ್ಲ. ನಮ್ಗೊಂದು ಅಪನಂಬಿಕೆ, ಇಲ್ಲ ನಾನು ಮಾಡ್ತಿರೋ ಸರಿನಾ, ಎಲ್ಲರೂ ಹೆಂಗಾರಾಗಲಿ. ಎಲ್ಲ ಫ್ರೆಂಡ್ಸು EMI ಕಟ್ತಿರ್ತಾರೆ, ಎಲ್ಲ ಫ್ರೆಂಡು ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಫ್ರೆಂಡು ಮಕ್ಕಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಿಮಗೆ ಒತ್ತಡ, ಅಯ್ಯೋ ಎಲ್ಲರೂ ಮಕ್ಕಳಾಗ್ಬಿಟ್ಟಿದೆ, ಎಲ್ರಿಗೂ ಮದುವೆ ಆಗ್ಬಿಟ್ಟಿದೆ, ಇದನ್ನ FOMO ಅಂತೀವಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರೆ. FOMO ಅಂತೀವಿ ನಾವು ಇದನ್ನ. ನಮ್ಮ ಭಾಷೆಯಲ್ಲಿ, ಆರ್ಥಿಕತೆಯಲ್ಲಿ FOMO ಅಂತ ಹೇಳ್ತೀವಿ. ಇದು ಸಮೂಹ ಸನ್ನಿಹಿತರ, ಮಾಸ್ ಹಿಪ್ನಟೈಸ್ ಅಂತಾರೆ ಅದನ್ನ. ಜನ ಎಲ್ಲ ಹಿಂಗೆ, ಕರೋನಾ ಒಂದು ವೈರಸ್ ಬಂತು, ಈಗ ನೋಡಿರ್ಬೋದು, ಜಾಂಬಿಗಳು ಅಂತ ಕೇಳಿದ್ದೀರಾ? ಅದು ಒಂದು ಪಿಕ್ಚರ್ಗಳಲ್ಲಿ ಬರುತ್ತಲ್ಲ, ಎಲ್ರಿಗೂ ಏನೋ ಬಂದುಬಿಟ್ಟಿರುತ್ತೆ, ಒಂಥರ ಇದ್ರ ಥರ ಆಗಿಬಿಟ್ಟಿರ್ತಾರೆ, ಡೆಡ್ ಬಾಡಿ ನಡ್ಕೊಂಡು ಹೋಗೋ ಥರ, ಆ ಥರದ್ದೆಲ್ಲ ಆಗೋಗ್ಬಿಡುತ್ತೆ ಈ ಥರ ಅಂತ. ಹಾಗೆ ಈಗ ನಿಮ್ಗೆ ಯಾರೋ ಹಂಗೆ ಆಕ್ಟ್ ಮಾಡ್ತಾ ಇಲ್ಲ, ಬಟ್ ಅದೇ ಥರ ಒಂದು ಕ್ರಿಮಿ, ಅದೊಂದು ಆಲೋಚನೆ ಉಳ್ಳ ಕ್ರಿಮಿನೇ ಎಲ್ಲರ ತಲೆಯಲ್ಲೂ ಇರೋದು. ಸೊ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ಜೀವನ ಸೇಫ್ ಇರುತ್ತೆ, ತುಂಬ ನಿಮ್ಮ ಬದುಕು ಹಗುರಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.